ಫ್ರೆಂಡ್ಸ್, ಇವಾಗ ಏನಪ್ಪ ಎರಡನೇ ಬ್ಲಾಗ್ ಅಂದರೆ, ಇವಾಗ ನಮ್ಮ ಊರಿನ ಹತ್ತಿರದಲ್ಲೇ ಒಂದು 2 ಕಿಲೋಮೀಟರ್ ಹತ್ತಿರದಲ್ಲಿರೋ ಒಂದು ಮಂಡಗದ್ದೆ ಪಕ್ಷಿಧಾಮ ಹತ್ರ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಏನಪ್ಪ ನಿಮ್ಮ ವಿಷಯಗಳಂದರೆ ಪಕ್ಷಿಧಾಮದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ, ಎರಡನೇ ಬ್ಲಾಗ್ ಬಗ್ಗೆ ಮಾಡೋಣ ಅಂತ ಒಂದು ಇದಿತ್ತು, ಅದಕ್ಕೆ ಬಂದಿದ್ವಿ. ನೋಡಿ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲಿ ಹೋಗಿ ಪಕ್ಷಿ ಇದಾವು ಏನಾಗಿದೆ ಅಂತ ನೋಡೋಣ ಗೈಸ್. ಇನ್ನೂವರೆಗೆ ಹೋಗಿಲ್ಲ, ಬಸ್ ಬ್ಲಾಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎರಡನೇ ಬ್ಲಾಗ್ ಏನಾದರೂ ಇರಬೇಕಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಹಾಕಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. A few moments later. ಹಾಂ ಗಾಯ್ಸ್, ಈಗ ಬಂದ್ವಿ ನಮ್ಮ ಪಕ್ಷಿಧಾಮ ಹತ್ರ. ನೋಡಿ ಗಾಯ್ಸ್, ಇಷ್ಟು ಪಕ್ಷಿ ಆದರೆ ಬಟ್ ಒಂದು ಕಾಣೋದಿಲ್ಲ. ಇರಲಿ ನೋಡೋಣ, ಮುಂದೆ ಹೋಗ್ತಾ ಇದ್ದೀವಿ. ಇಷ್ಟು ಪಕ್ಷಿ ನಾವು ನೋಡೇ ಇಲ್ಲ ಗಾಯ್ಸ್. ಈಗ ಹೋಗ್ತಾ ಇದ್ದೀವಿ ಗಾಯ್ಸ್. ನೀರು ಫುಲ್ ಹರಿತಾ ಇದೆ. ಶೃಂಗೇರಿ ಮಳೆ ಹೊಡೆಯೋದಕ್ಕೆ ನಮ್ಮ ಮಂಡಗದ್ದೆ ಪಕ್ಷಿಧಾಮ ಫುಲ್ಲು ಕೆಂಪು ಕೆಂಪು ಆಗ್ಬಿಟ್ಟಿದೆ ಗಾಯ್ಸ್. ನೋಡಿ ನೋಡಿ ಗಾಯ್ಸ್, ಫುಲ್ ರೆಡ್ ಆಗಿದೆ. ಹೋಗ್ತಾ ಇದೀವಿ ಅದ್ರ ಹತ್ರ, ಫುಲ್ ತುಂಬ ಹರಿತಾ ಇದೆ ಗಾಯ್ಸ್. ನೋಡಿ ಅವಾಗೆಲ್ಲ ಇಷ್ಟೆಲ್ಲ ನೀರು ಇರ್ತಾ ಇದ್ದಿಲ್ಲ ಗಾಯ್ಸ್, ಇವಾಗ ಫುಲ್ ತುಂಬ್ಕೊಂಡಿದೆ. ಬರ್ತಾ ಇದೀವಿ, ಪಕ್ಷಿ ಯಾವುದೋ ಕಾಣ್ತಾ ಇಲ್ಲ ನೋಡಿ. ಎಲ್ಲ ಆಯಿತು ಗಾಯ್ಸ್, ಹಿಂದ್ಗಡೆ ಪಕ್ಷಿ ಎಲ್ಲ ಇದಾವೆ, ಕಾಣ್ತಾ ಇದ್ದಾವೆ. ಕೆಲವೊಂದು ಅಷ್ಟೇನು ಪಕ್ಷಿಗಳಿಲ್ಲ. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡೋಕ್ಕೆ ಒಂದು ಮೆಟ್ಲು ಟೈಪ್ ಮಾಡಿದ್ದಾರೆ. ಸೊ ಅದು ಏನಂತ ನನಗೆ ಅಷ್ಟು ಗೊತ್ತಿಲ್ಲ, ನೋಡೋಣ, ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋಲ್ಲಿ. ಬನ್ನಿ ನೋಡೋಣ. ಮೆಟ್ಲು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಇದೆಲ್ಲ ಏನಂದರೆ ಗಾಯ್ಸ್, ನಮಗೆ ಅಷ್ಟು ಐಡಿಯಾ ಇರೋದ್ರಿಂದ, ಅಷ್ಟು ಇಲ್ದಿರೋದ್ರಿಂದ ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಐಡಿಯಾ ಏನಾದರೂ ಕಮೆಂಟ್ ಮಾಡಬೇಕು ಗಾಯ್ಸ್. ಇವಾಗ ಯಾವ್ದು ಕಮೆಂಟ್ ಹೇಳ್ತೀನಿ ಅದ್ರ ಬಗ್ಗೆ ಮಾಡ್ತೀವಿ. ಫಸ್ಟ್ ವೀಡಿಯೋಲ್ಲೇ ಒಬ್ರು ಹೇಳಿದರು, ನಿಮ್ಮೂರು ದೇವಸ್ಥಾನ ಬಗ್ಗೆ ಹೇಳಿ ಬ್ರೋ ಅಂತ. ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀವಿ ಇವತ್ತು. ಯಾಕಂದರೆ ಸೊ ದೇವಸ್ಥಾನ ಓಪನ್ ಇಲ್ಲ, ಅದಕ್ಕೋಸ್ಕರ ಪಕ್ಷಿಧಾಮದ ಹತ್ರ ಮಾಡೋಣ ಅಂತ. ಯಾಕಂದರೆ ಇದು ಟೂರಿಸ್ಟ್ ಬರೋರು ಜಾಸ್ತಿ ಇಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಇದೇ ಪ್ಲೇಸು. ಅಷ್ಟು ಕಾಣಲ್ಲ, ಬಿದ್ರು ಮರ ಎಲ್ಲ ಅಡ್ಡ ಇದೆ. ನೋಡಿ ಇಷ್ಟೇ ಕಾಣೋದು. ನೋಡಿ ಗಾಯ್ಸ್, ಇಷ್ಟೇ ಮಂಡಗದ್ದೆ ಪಕ್ಷಿಧಾಮ. ಬಟ್ ಇಲ್ಲಿ ಬೋರ್ಡ್ ಇದೆ ನೋಡಿ ಗಾಯ್ಸ್, ಇದು ಎಷ್ಟೋ ವರ್ಷದ ಹಳೆಯ ಥರ ಕಾಣ್ತಾ ಇದೆ. ಬಟ್ ಈ ಪಕ್ಷಿಧಾಮ ಅನ್ನೋದು ಹಿಂದೆ ಸುಮಾರು ಇತಿಹಾಸನೇ ಇದೆ. ಸೊ ಅವಾಗ ನಾವೆಲ್ಲ ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ನೋಡಿ ಇದೇ ಸೆಕೆಂಡ್ ಬ್ಲಾಗು. ನೆಕ್ಸ್ಟ್ ಬ್ಲಾಗ್ ಏನು ಮಾಡ್ತೀವಿ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್.